ಇದ್ದೀವಿ. ಇದು ನಾವು ಸೇರಿ ಅವರು 5ನೇ ಬಾರಿ ನಾನು ಕಾರ್ಯಕ್ರಮಕ್ಕೆ ನಮ್ಮ ಅಗ್ರಹಾರ ಬಡಾವಣೆಗೆ ಬಂದಿರೋದು. ಈ ಬಡಾವಣೆಯಲ್ಲಿ ಈ ಸಮುದಾಯ ಭವನನ ಮಾಡಬೇಕಂದ್ರೆ ಬಹಳ ಶ್ರಮಪಟ್ಟಂತ ವ್ಯಕ್ತಿಗಳು ಕೂಡ ಇದ್ದಾರೆ. ಅವ್ರಿವತ್ತು ತಿರೋಗಿದ್ದಾರೆ. ಚಂದ್ರಾಯಪ್ಪ ಇರ್ಬೋದು, ಮತ್ತೆ ಮಾರಪ್ಪ ಇರ್ಬೋದು, ಆಮೇಲೆ ನಮ್ಮ ಆಂಜನಪ್ಪನು, ನಮ್ಮ ಗಿರಿಯಪ್ಪನು, ಮುನಿಯಪ್ಪನವರು, ಮತ್ತು ಇನ್ನೊಬ್ಬ ಗಿರಿಯಪ್ಪನವರು, ಮಂಜಪ್ಪನವರು ಎಲ್ಲ ಸೇರಿ ಇನ್ನೊಬ್ರು ಯಾರು ಏನಪ್ಪ ಅಲ್ಲ ಗಾರ್ಮೆಂಟ್ ಅಂತಾರಲ್ಲಪ್ಪ ರಾಜಣ್ಣ, ಇವರೆಲ್ಲ ಸೇರಿ ಎಲ್ಲ ಬಂದು ನಮಗೆ ಒಂದು ಮನವಿ ಕೊಟ್ಟಾಗ ಇದು ಬೇರೆ ಬೇರೆ ಥರ ಇದ್ದಿದ್ದಕ್ಕೆ ನಾವು ಉಳಿಸ್ಕೊಟ್ವಿ. ಅಂಬೇಡ್ಕರ್ ಬಂದು ಬೇಕು ಅಂತ ಹೇಳಿ ನಾನು ಕದಂಬ ಅಂತಿದ್ರು ಜನಕ CMCನಲ್ಲಿ ಕಮಿಷನರ್. ಆಗ ನಾನು ಅಲ್ಲಿ ಕೂತ್ಕೊಂಡು ಆರ್ಡರ್ಸ್ ಮಾಡಿಸಿ ಇದೆಲ್ಲ ಬೇಕು ಅಂಬೇಡ್ಕರ್ ಸಮುದಾಯಕ್ಕೆ ಅಂತ ಗಲಾಟೆ ಮಾಡಿ ನಾವು ಮಾಡಿಕೊಟ್ಟಿದ್ವಿ. ಇವತ್ತು ಈ ಸಂಸ್ಥೆನ ಈ ಅಂಬೇಡ್ಕರ್ ಭವನ ಈ ಇದರಲ್ಲಿ ವಿಜೃಂಭಣೆ 134 ವರ್ಷ ನಾನು ಮುನಾಂಜಿನಪ್ಪರು ಮತ್ತು ನಾವೆಲ್ಲ ಗೆಳೆಯರು ನಮ್ಮ ಎಲ್ಲ ಅಂಬೇಡ್ಕರ್ ಜೈ ಭೀಮ ಅಂಬೇಡ್ಕರ್ ಸಂಘದವರೆಲ್ಲ ಸೇರಿ ನಾವು ಮಾಡೋದಕ್ಕೆ ಈ ಸ್ಥಳ ಎಲ್ಲ ಉಳಿಸ್ಕೊಟ್ಟಂಥ ಎಲ್ಲ ಅಭಿಮಾನಿಗಳಿಗೂ, ಎಲ್ಲ ನಮ್ಮ ದಲಿತ ಮುಖಂಡರುಗಳಿಗೂ, ಎಲ್ಲ ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರು ಎಲ್ಲರೂ ಸೇರಿರೋದ್ರಿಂದ ಈ ಭವನ ಕಟ್ಟಿ ನಾವು ಮುಂದೆ ಈ ಸಾಗಿ ಇವತ್ತಿನವರೆಗೂ ಬೆಳ್ಳಳ್ಳಿವರೆಗೂ ನಮ್ಮ ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣಕರ್ತಂತ ಎಲ್ಲರಿಗೂ ಮತ್ತು ಮುನಾಂಜನಪ್ಪನವರೆಗೂ, ಸಂಘ ಸಂಸ್ಥೆಗಳಿಗೂ, ಕನ್ನಡ ಪರ ಓಟಾರರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.